ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳ ಮೋಜು ಮಸ್ತಿ ವಿಚಾರ ಕಳೆದ 3 ದಿನಗಳಿಂದ ಪಬ್ಲಿಕ್ ಟಿವಿ ಈ ಸುದ್ದಿಯನ್ನು ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ಈಗ ಈ ಪ್ರಕರಣ ಇನ್ನೂ ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಸರ್ಕಾರ ಕೂಡ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದೆ. ಗೃಹ ಸಚಿವ ಪರಮೇಶ್ವರ್ ಅವರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಗೃಹ ಸಚಿವರು. ವಿಪರೀತ ಗರಂ ಆಗಿದ್ದಾರೆ. 2023ರ ವಿಡಿಯೋ ಅಂತಿರಲ್ಲ, ಈಗ ರಿಲೀಸ್ ಆಗಿದ್ಯಾಕದು? ISD ಅವರು ಏನು ಮಾಡ್ತಾ ಇದ್ದಾರೆ? ವಿಡಿಯೋ 2023ರದ್ದಲ್ಲ, ಅದು ಈ ವರ್ಷ, ಈಗ ಕೇವಲ 1 ವಾರದ ಹಿಂದೆ ಶೂಟ್ ಆಗಿರೋದು. ಅದರಲ್ಲೂ ರನ್ಯಾರಾವ್ ಗೆಳೆಯನದ್ದು. ಸಭೆಯಲ್ಲಿ ಅಧಿಕಾರಿಗಳಿಗೆ ಗೃಹ ಸಚಿವ ಕ್ಲಾಸ್ ತಗೊಂಡಿದ್ದಾರೆ. ಪ್ರಮುಖವಾಗಿ ಆ ಉಗ್ರನ ಕೈಗೆ ಮೊಬೈಲ್ ಬಂದಿದ್ದು ಹೇಗೆ, ಯಾರು ತಂದುಕೊಟ್ರು? ಆ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಹೆಂಗೆ ಬಂತು? ಒಂದು ಸ್ಮಾರ್ಟ್ ಫೋನ್ ಇಟ್ಕೋತಾನೆ, ಒಂದು ಕೀಪ್ಯಾಡ್ ಮೊಬೈಲ್ ಇಟ್ಕೋತಾನೆ. ಯಾರು ಕೊಟ್ಟಿದ್ದು? ಇದೇ ಪ್ರಶ್ನೆ ನಾವು ಕೇಳ್ತಾ ಇರ್ತಕ್ಕಂಥದ್ದು. ಕೊಟ್ಟಿದ್ಯಾರು? ಒಳ್ಳೆ ಮನೆಯಲ್ಲಿದ್ದಂಗೆ ಆರಾಮಾಗಿ ಟಿ ವಿ ಹಾಕ್ಕೊಂಡು ಡ್ಯಾನ್ಸ್ ನೋಡಿಕೊಂಡು ಮೊಬೈಲಲ್ಲಿ ಮಾತಾಡಿಕೊಂಡು ಮೊದಲೇ ದೇಶದ್ರೋಹಿ ಕೃತ್ಯ, ಅದರ ಜೊತೆಗೆ ಮಾಡಿರ್ತಕ್ಕಂಥದ್ದು ಕೂಡ ಈ ಜೈಲಧಿಕಾರಿಗಳು ಕೇವಲ ದುಡ್ಡಿನಾಸೆ. ಇದಕ್ಕೊಂದು ದೊಡ್ಡ ಸಿಂಡಿಕೇಟೇ ಇದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂಥರ ಪಬ್ಲಿಕ್ ಟಿವಿ ವರದಿ ಸಂಚಲನ ಮೂಡಿಸಿದೆ. ಸಭೆಯಲ್ಲಿ ಇಂಚಿಂಚು ಮಾಹಿತಿ ಪಡಿತಾ ಇದ್ದಾರೆ ಪರಮೇಶ್ವರ್. ಪ್ರತಿಯೊಂದು ಜೈಲಿನಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಜೈಲುಗಳಲ್ಲಿ ಸಿಬ್ಬಂದಿ ಸಂಖ್ಯೆ ಎಷ್ಟಿದೆ, ಪ್ರತಿನಿತ್ಯ ಜೈಲಿನಲ್ಲಿ ಮೇಲ್ವಿಚಾರಣೆ ಹೇಗಿರುತ್ತೆ, ದಯವಿಟ್ಟು ಒಂದ್ಸರ್ತಿ ನೀವೇ ಹೋಗಿ ನೋಡ್ಬಿಡ್ರಪ್ಪ. ಫೋಟೋ ಪ್ರದರ್ಶಿಸಿ ತರಾಟೆಗೆ ತೆಗೆದುಕೊತಾ ಇದ್ದಾರೆ ಗೃಹ ಸಚಿವರು. ಭದ್ರತೆ ಬಂದೋಬಸ್ತ್ ಪರಿಶೀಲನೆ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಪರಮೇಶ್ವರ್. ನೋಡಿ, ಇಂಥ ಒಂದು ವಿಚಾರಗಳ ಬೆಳಕಿಗೆ ಬಂದಾಗಲೇ ಹೋಮ್ ಮಿನಿಸ್ಟರ್ ಎಚ್ಚೆತ್ಕೊಳ್ಳೋದ? ಈ ಎಲ್ಲ ಮಾಹಿತಿಗಳು ಗೃಹ ಸಚಿವರಿಗೆ ಮೊದಲೇ ಇರಬೇಕಾಗಿತ್ತು, ಈಗಲ್ಲ ಕೇಳ್ತಕ್ಕಂಥದ್ದು. ಆ್ಯಕ್ಚುಲಿ ಸಿಬ್ಬಂದಿಯ ಕೊರತೆ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಸಿಬ್ಬಂದಿ ಕೊರತೆ ಇರೋದಕ್ಕೂ ಅವ್ರಿಗೆ ರಾಜಾತಿಥ್ಯ ಕೊಡೋದಕ್ಕೂ ಏನು ಸಂಬಂಧ? ದುಡ್ಡು ನೋಡಿ. ಇದನ್ನು ಯಾರು ಜೈಲ್ ಅಂತಾರ? ಪಾರ್ಟಿ ಮಾಡಿಕೊಂಡು ಎಣ್ಣೆ ಬಾಟ್ಲಿ ಇಟ್ಕೊಂಡು ಕುಡ್ಕೊಂಡು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಸಭೆಯಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಇಂಪಾರ್ಟೆಂಟ್ ವಿಚಾರ ಏನು, ಮತ್ತು ಯಾರ್ಯಾರು ಪ್ರಮುಖವಾಗಿ ಸಭೆಗೆ ಹಾಜರಾಗಿರ್ತಕ್ಕಂಥವ್ರು? ಅರವಿಂದ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಖೈದಿಗಳಿಗೆ ರಾಜಾತಿಥ್ಯ ಕೊಟ್ಟ ಪ್ರಕರಣದ ಬಗ್ಗೆ ಪಬ್ಲಿಕ್ ಟಿವಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಹಾಗಾಗಿ ಇವತ್ತು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥ ಸರ್ಕಾರ ಇವತ್ತು ಕೇಂದ್ರ ಕಾರಾಗೃಹ ಕಚೇರಿಯಲ್ಲಿ ಸಭೆಯನ್ನು ಕರೆದಿರುವಂಥದ್ದು. ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆ ಆರಂಭವಾಗಿರುವಂಥ ಸಭೆಗೆ ADGP ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸಭೆಯ ಆರಂಭದಲ್ಲೇ ಗೃಹ ಸಚಿವರು ಜೈಲು ಅಧಿಕಾರಿಗಳ ಮೇಲೆ ಗರಂ ಆಗಿ ಅವರನ್ನ ಕ್ಲಾಸ್ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಿರುವಂಥದ್ದು. ಯಾಕಂದ್ರೆ ನಿಮ್ಮ ಕಾರ್ಯವೈಖರಿಯಿಂದ ಸರ್ಕಾರ ಮಟ್ಟದಲ್ಲಿ ಇವತ್ತು ಮುಜುಗರ ತಂದೊಡ್ಡಿರುವಂಥದ್ರ ಬಗ್ಗೆ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರವಾಗಿರುವಂಥ ಸುದ್ದಿಗಳ ಫೋಟೋಗಳನ್ನು ತೋರಿಸಿ ಅಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವಂಥ ಕೆಲಸವನ್ನ ಮಾಡ್ತಿರುವಂಥದ್ದು. ಕಳೆದ 2020ರಲ್ಲಿ ವಿಡಿಯೋ ಶೂಟ್ ಮಾಡಿದ್ದೀರಾ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀರಾ. ಆದರೆ ಆ ವಿಡಿಯೋಗಳಲ್ಲಿರುವಂಥ ಒಂದಷ್ಟು ಮಾಹಿತಿಗಳನ್ನು ನೋಡಿದರೆ ಮತ್ತೆ ಗೋಲ್ಡ್ ಸ್ಮಗ್ಲರ್ ಒಬ್ಬ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿದ್ದಾನೆ, ಆ ವಿಡಿಯೋಗಳೆಲ್ಲ ಹೇಗೆ 2023ರಲ್ಲಿ ಶೂಟ್ ಮಾಡಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಸ್ವತಃ ಗೃಹ ಸಚಿವರು ಮಾಡ್ತಿರುವಂಥದ್ದು. ಪ್ರತಿಯೊಬ್ಬ ಅಧಿಕಾರಿಗಳಿಂದಲೂ ಕೂಡ ಏನಾಗಿದೆ ಸಮಸ್ಯೆ, ಯಾವ ರೀತಿಯಾಗಿ ಈ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿ ಯಾರು ಈ ವಿಡಿಯೋಗಳನ್ನು ಹಂಚ್ತಿದ್ದಾರೆ, ಮತ್ತು ಈ ವಿಡಿಯೋಗಳನ್ನು ಹೊರಗಡೆ ಬಿಡ್ತಿರೋದ್ರ ಹಿಂದಿನ ಸಂಚೇನು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಸಂಬಂಧಪಟ್ಟ ಬಂದಿಖಾನೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಗೃಹ ಸಚಿವರು ಮಾಡ್ತಿರುವಂಥದ್ದು. ಗೃಹ ಸಚಿವರು ಕೇಳುವಂಥ ಪ್ರಶ್ನೆಗಳಿಗೆ ಅಧಿಕಾರಿಗಳು ಎದ್ದು ನಿಂತು ಆಗಿರುವಂಥ ಸಮಸ್ಯೆಗಳ ಬಗ್ಗೆ ವಿವರಿಸುವಂಥ ಕೆಲಸವನ್ನು ಅಧಿಕಾರಿಗಳು ಸದ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಈಗ ಮುಖ್ಯವಾಗಿ ADGP ದಯಾನಂದ್ ಅವರು ಕೊಡ್ತಕ್ಕಂಥ ಉತ್ತರ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಅವರೇ ರೆಸ್ಪಾನ್ಸಿಬಿಲಿಟಿ. ಹೋಮ್ ಮಿನಿಸ್ಟರ್ ಹೇಳಿದಾರಲ್ಲ, ಅಧಿಕಾರಿಗಳೇ ನೇರ ಹೊಣೆ.
ಅಧಿಕಾರಿಗಳೇ ನೇರ ಹೊಣೆ ಅನ್ನೋದಾದರೆ ದಯಾನಂದ್ ಅವರೇ ನೇರ ಹೊಣೆ ಆಗ್ತಾರೆ. ಉತ್ತರವನ್ನು ಅವರೇ ಕೊಡಬೇಕಾಗುತ್ತೆ. ಜೈಲಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ವಿಚಾರಿಸಿ ಏನಾಗಿದೆ ಅಂತಕ್ಕಂಥದ್ದನ್ನು ಅದನ್ನು ಸಭೆಯಲ್ಲಿ ಹೇಳಬೇಕಲ್ಲ. ನೋಡಿ, ಸರ್ಕಾರದ ಜವಾಬ್ದಾರಿಯುತ ಅಧಿಕಾರಿಯಾಗಿ ಅವರ ಕರ್ತವ್ಯ ಕೂಡ ಅದೇ ಆಗಿರುತ್ತೆ. ಸರ್ಕಾರಕ್ಕೆ ಇದು ತೀರಾ ಮುಜುಗರ ಮತ್ತು ಅವಮಾನದ ವಿಚಾರ.